ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮ್ಯಾಕ್ ಚಾನಲ್. ಇವತ್ತು ಎಲ್ಲಿ ಟೈಮ್ ವೇಸ್ಟ್ ಮಾಡದೆ ಕಥೆನ ಶುರು ಮಾಡೋಣ. ನನ್ನ ಹೆಸರು ಮಂಜು. ಈ ಬೆಂಗಳೂರಿನಲ್ಲಿ ಆಟೋ ಓಡಿಸೋಕ್ಕೆ ಶುರು ಮಾಡಿ ಹತ್ತತ್ರ 15 ವರ್ಷ ಆಯ್ತಾ ಬಂತು. ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ವರೆಗೂ, ಕೋರಮಂಗಲದಿಂದ ಯಶವಂತಪುರವರೆಗೂ ನಾನು ನೋಡದೇ ಇರೋ ರೋಡ್ ಇಲ್ಲ, ನಾನು ಮಾತಾಡಿಸ್ದೇ ಇರೋ ಜನ ಇಲ್ಲ. ಎಲ್ಲರೂ ಹೇಳ್ತಾರೆ ರಾತ್ರಿ ಹೊತ್ತು ಆಟೋ ಓಡಿಸೋದು ಕಷ್ಟ, ಹುಷಾರಾಗಿರಿ ಅಂತ. ನಾನು ಯಾವತ್ತೂ ಅದನ್ನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆದರೆ ಅವತ್ತು ನಡೆದ ಆ ಘಟನೆ ನಡೆಸ್ಕೊಂಡ್ರೆ ಈಗಲೂ ಎದೆ ನಡುಗುತ್ತೆ. ನಂದು ಬಡ ಸಂಸಾರ. ನನ್ನ ಹೆಂಡತಿ ಗೌರಿ ಮತ್ತು ನನಗೆ ಒಬ್ಬಳೆ ಮಗಳು ಚೈತ್ರ ಅಂತ. ಅವಳಿಗೆ 10 ವರ್ಷ. ಅವಳಂದರೆ ನನಗೆ ಪ್ರಾಣ. ಅವಳು ಅಪ್ಪ ಅಂತ ಕರೆದ್ರೆ ಸಾಕು, ನನ್ನ ದಿನವಿಡೀ ಆಯಸ್ಸೆಲ್ಲ ಹಾಗೆ ಕರಗೋಗ್ಬಿಡುತ್ತೆ. ಆದರೆ ದೇವರು ನಮಗೆ ಒಂದು ದೊಡ್ಡ ಕಷ್ಟ ಕೊಟ್ಟಿದ್ದ. ಚೈತ್ರಾಗಿ ಹುಟ್ಟಿದಾಗಿನಿಂದ ಹೃದಯದ ಸಮಸ್ಯೆ ಇತ್ತು, ಹಾರ್ಟ್ ಪ್ರಾಬ್ಲಮ್. ಡಾಕ್ಟರ್ ಹೇಳಿದರು, ಮಂಜು ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ಮಗು ಹಿಡಿಯೋದು ಕಷ್ಟ ಅಂತ. ಆಪ್ರೇಷನ್ಗೆ ಬರೋಬ್ಬರಿ 3 ಲಕ್ಷ ಖರ್ಚಾಗುತ್ತೆ ಅಂತಲೂ ಹೇಳಿದರು. ನಾನು ಆಟೋ ಓಡಿಸಿ ಹೊಟ್ಟೆಪಾಡು ನೋಡೋನು. 3 ಲಕ್ಷ ಎಲ್ಲಿಂದ ತರಲಿ? ನನ್ನ ಹತ್ತಿರ ಇದ್ದಿದ್ದು ಬರೀ ಕೂಡಿಟ್ಟ 50,000 ರೂಪಾಯಿ ಅಷ್ಟೇ. ಕೊನೆಗೆ ಒಬ್ಬ ಸೇಟ್ ಹತ್ರ ಸಾಲ ಕೇಳೋಕ್ಕಂತ ಹೋದೆ. ಅವನು ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ಇನ್ನೂ 20,000 ಅಡ್ವಾನ್ಸ್ ಕಟ್ಟಿದರೆ ಮಾತ್ರ ಉಳಿದ ದುಡ್ಡನ್ನ ಲೋನಾಗಿ ಕೊಡ್ತೀನಿ, ಇಲ್ಲ ಅಂತಂದರೆ ನಾನು ಕೊಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿಬಿಟ್ಟ. ನನ್ನ ಹತ್ರ ಈಗ 20,000 ವರ್ಷಕ್ಕೆ ದಾರಿ ಇರಲಿಲ್ಲ. ಅದಕ್ಕೆ ನಾನು ಯಾವತ್ತೂ ರಾತ್ರಿ 9 ಗಂಟೆಗೆ ಮನೆ ಸೇರ್ಕೊಳ್ಳೋನು. ಅವತ್ತು ದುಡ್ಡು ಮಾಡದೆ ಮನೆಗೆ ಹೋಗಲ್ಲ ಅಂತ ಹಠ ಮಾಡಿ ರಾತ್ರಿ ಆಟೋ ತೊಗೊಂಡು ಹುಡುಗಿಳಿದೆ. ಗೌರಿ ಬೇಡ ಅಂತ ಅಂದ್ಲು. ರಾತ್ರಿ ಹೊತ್ತು ಡೇಂಜರ್ ರೀ ಅಂತ ಹೇಳ್ತಾನೆ ಇರ್ತಾಳೆ. ಆದರೆ ನನಗೆ ನನ್ನ ಮಗಳ ಮುಖ ಮಾತ್ರ ಕಣ್ಮುಂದೆ ಬರ್ತಿತ್ತು. ಅವಳ ಪ್ರಾಣ ಉಳಿಸೋಕ್ಕೆ ನಾನು ಯಮನ ಜೊತೆ ಗುದ್ದಾಡೋಕ್ಕೂ ರೆಡಿ ಅಂತ ಸಿದ್ಧಾಗಿಬಿಟ್ಟಿದ್ದೆ. ಅದಕ್ಕೆ ನಾನು ಅವತ್ತು ಹೊರಟೆ. ಟೈಮ್ ಸುಮಾರು ರಾತ್ರಿ 1:30 ಅಥವಾ 2 ಗಂಟೆ ಆಗಿರ್ಬೋದು. ವಿಪರೀತ ಮಳೆ. ಇಂದಿರಾನಗರದ 100 ಫೀಟ್ ರೋಡ್ ದಾಟಿ ದೊಮ್ಲೂರು ಕಡೆ ಹೋಗ್ತಾ ಇದ್ದೆ. ಹಗಲು ಹೊತ್ತಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ, ಆದರೆ ಅವತ್ತು ರಾತ್ರಿ ರೋಡ್ ಪೂರ್ತಿ ಖಾಲಿ. ನನ್ನ ಆಟೋ ಇಂಜಿನ್ ಸೌಂಡ್ ಮಾತ್ರ ಕೇಳ್ತಾ ಇತ್ತು. ಬೇರೆ ಯಾವುದೋ ಶಬ್ದ ಕೂಡ ಕೇಳ್ತಿರಲ್ಲ, ನಾಯಿ ಕೂಡ ಬೊಗಳ್ತಿರಲ್ಲ. ಅಷ್ಟು ನಿಶ್ಶಬ್ದ ಇರುತ್ತೆ. ಇನ್ನೇನು ಬಾಡಿಗೆ ಸಿಗಲ್ಲ, ಮನೆ ಕಡೆ ಹೋಗೋಣ ಅಂತ ಆಟೋ ತಿರುಗಿಸಿದೆ. ಅಷ್ಟರಲ್ಲೇ ಆ ಮರದ ಕೆಳಗಡೆ ಯಾರೋ ಕೈ ಅಡ್ಡ ಹಾಕಿದ್ರು. ಒಂದು ದೊಡ್ಡ ಆಲದ ಮರ ಅದು. ಅದು ಕೆಳಗಡೆ ಕತ್ತರಲ್ಲಿ ಒಬ್ಬರು ಹೆಂಗಸು ನಿಂತಿದ್ರು. ಛತ್ರಿ ಇಲ್ಲ, ರೈನ್ ಕೋಟ್ ಸಹ ಇಲ್ಲ. ಆ ಧಾರಾಕಾರ ಮಳೆಯಲ್ಲಿ ಪೂರ್ತಿ ನೆಂದೋಗಿದ್ರು. ಮಾನವತೆ ದೃಷ್ಟಿಯಿಂದ ಅಲ್ಲಿ ಆಟೋನ ನಾನೇ ಸ್ವಲ್ಪ ಸ್ಲೋ ಮಾಡಿ ನಿಂತ್ಕೊಂಡು ಕೇಳ್ತೀನಿ, ಮೇಡಮ್ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗ್ಬೇಕಂತ ಹೇಳಿಬಿಡ್ತೀನಿ ಅಂತ ಹೇಳ್ತೀನಿ. ಅವರು ತಲೆ ಎತ್ತಲಿಲ್ಲ ಸರ್. ಕೂದಲು ಪೂರ್ತಿ ಮುಖದ ಮೇಲೆ ಬಿದ್ದಿತ್ತು. ಬರೀ ಆ ಸೀರೆ ಕಲರ್ ಕಾಣ್ತಾ ಇತ್ತು. ಕಡು ಕೆಂಪು ಬಣ್ಣದ ಸೀರೆ ಆಗಿತ್ತು. ನೀರಲ್ಲಿ ನೆಂದು ಮೈಯೆಲ್ಲ ಅಂಟಿಕೊಂಡಿತ್ತು. ನಾನು ಮತ್ತೆ ಕೇಳಿದೆ, ಮೇಡಮ್ ಬಾಡಿಗೆ ಬೇಕಾ, ಎಲ್ಲಿಗೆ ಹೋಗ್ಬೇಕಾ ಅಂತ ಕೇಳಿದೆ. ಅವ್ರು ನಿಧಾನವಾಗಿ ಕೈ ಎತ್ತಿ ಮುಂದೆ ತೋರಿಸಿದ್ರು. ಬಾಯಲ್ಲಿ ಏನೂ ಮಾತಾಡಲೇ ಇಲ್ಲ, ಬರೀ ಸನ್ನೆ ಮಾಡಿ ತೋರಿಸ್ತಾ ಇದ್ರಷ್ಟೇ. ನಾನು ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಕರೆದೆ. ಅವರು ಆಟೋ ಹತ್ತಿ ಕೂತ್ಕೊಂಡ್ರು. ನನಗೆ ಆಟೋ ಓಡಿಸಿ ಅಭ್ಯಾಸ ಇದೆ. ಒಬ್ಬ ಮನುಷ್ಯ ಆಟೋ ಹತ್ತಿದ್ರೆ ಎಷ್ಟು ವೇಟ್ ಬೀಳುತ್ತೆ ಅಂತ ನನಗೆ ಗೊತ್ತು. ಆದರೆ ಅವರು ಕಾಲಿಟ್ಟ ತಕ್ಷಣ ಆಟೋ ಒಂದು ಸಲ ಜೋರಾಗಿ ಅಲುಗಾಡೋಯ್ತು. ಒಂದು ಕ್ಷಣ ನನಗೆ ಯಾರೋ 4 ಜನ ಒಟ್ಟಿಗೆ ಹತ್ತಿದ್ರೇನೋ ಅಂತ ಅನುಭವ. ಟೈರ್ಗಳು ಟಬ್ ಅಂತ ಸೌಂಡ್ ಬಂತು. ಏನಪ್ಪ ಇವರು ಇಷ್ಟು ಭಾರ ಇದ್ದಾರಾ ಅಂತ ಡೌಟ್ ಬಂತು. ಮಿರರಲ್ಲಿ ನೋಡೋಣ ಅಂತಂದರೆ ಹಿಂತಿರುಗಿದ್ರೆ ಕತ್ಲಿದೆ, ಮುಖ ಸಹ ಕಾಣಿಸ್ತಾ ಇಲ್ಲ. ಅವ್ರು ತುಂಬ ಮೆಲ್ಲಗೆ ಗಂಟಲು ಒಡೆದ ಹಾಗೆ ಧ್ವನಿಯಲ್ಲಿ ಹೇಳ್ತಾರೆ, ಬನಶಂಕರಿ ಸ್ಮಶಾನದ ಹತ್ರ ಅಂತ ಹೇಳಿದರು. ನನಗೆ ಎದೆ ಚೆಲ್ ಅಂತ ಅಂದ್ಬಿಡ್ತು. ಈ ರಾತ್ರಿಯಲ್ಲಿ, ಈ ಮಳೆಯಲ್ಲಿ ಸ್ಮಶಾನ ಹತ್ರ ಹೋಗ್ತಾ ಇದ್ದಾರಾ? ಆದರೆ ಅವರ ಧ್ವನಿಯಲ್ಲಿ ಏನೋ ನೋವಿತ್ತು. ಸರಿ ಅಂತ ಮೀಟರ್ ಹಾಕದೆ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಮುಂದೆ ಹೋಗ್ತಾ ಇತ್ತು. ಕೋರಮಂಗಲ್ ದಾಟ್ತಾ ಇದ್ದೀವಿ. ಮಳೆ ಇನ್ನೂ ಜೋರಾಯಿತು. ಗಾಳಿ ಬೀಸೋಕೆ ಶುರುವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಆಟೋ ಒಳಗಡೆ ಒಂದು ವಿಚಿತ್ರವಾದ ವಾಸನೆ ಹೊರಗೆ ಶುರುವಾಯಿತು. ಫಸ್ಟ್ ನನಗೆ ಮಲ್ಲಿಗೆ ಹೂವಿನ ವಾಸನೆ ಬಂದಂಗಾಯಿತು. ತುಂಬ ಸ್ಟ್ರಾಂಗ್ ಆಗಿತ್ತು. ಯಾರೋ ಪಕ್ಕದಲ್ಲೇ ಹೂವು ಮುಡ್ಕೊಂಡು ನಿಂತಿದ್ದಾರೇನೋ ಹಾಗೆ ಸ್ಮೆಲ್ ಬರ್ತಾಯಿತ್ತು. ಇವರು ತಲೆಯಲ್ಲಿ ಹೂ ಇಟ್ಕೊಂಡಿರ್ಬೋದು ಅಂತ ಅಂದ್ಕೊಂಡೆ. ಆದರೆ 2 ನಿಮಿಷ ಕಳೀತು, ವಾಸನೆ ಚೇಂಜ್ ಆಯಿತು. ಇದೇನು, ಯಾವುದೋ ಪ್ರಾಣಿ ಸತ್ತು ಕೊಳೆತು ಹೋದರೆ ಸ್ಮೆಲ್ ಬರುತ್ತಲ್ಲ, ಹಸಿ ಮಾಂಸದ ವಾಸನೆ, ರಕ್ತದ ವಾಸನೆ. ನನಗೆ ವಾಂತಿ ಬರೋ ಹಾಗಾಯಿತು, ಉಸಿರು ಕಟ್ಟಿದಾಗಾಯಿತು. ಆ ರೀತಿ ಸ್ಮೆಲ್ ಬರ್ತಾ ಇದೆ. ಮೇಡಮ್ ಕಿಟಕಿ ಪರದೆ ಓಪನ್ ಮಾಡಿ, ಗಾಳಿ ಬರ್ತಿಲ್ಲ, ಸ್ವಲ್ಪ ಗಾಳಿನಾದರೂ ಬರಲಿ ಅಂತ ಹೇಳ್ತೀನಿ.
ಅವರು ಉಲ್ಟಾ ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಒಂದು ಸಿಗ್ನಲ್ ಹತ್ರ ಸ್ಲೋ ಮಾಡಿದೆ. ಅಲ್ಲಿ ರೋಡ್ ಸೈಡಲ್ಲಿ 5-6 ನಾಯಿಗಳು ಮಲಗಿದ್ವು. ನನ್ನ ಆಟೋ ಬರ್ತಾ ಇದ್ದಾಗೆ ಆ ನಾಯಿಗಳೆಲ್ಲ ಎದ್ದು ನಿಂತ್ಕೊಂಡು. ಸಾಮಾನ್ಯವಾಗಿ ನಾಯಿಗಳು ಬೊಗಳುತ್ತೆ ಅಲ್ವಾ, ಆದರೆ ಅವು ಬೊಗಳಿಲ್ಲ. ಅವು ಅಳೋಕ್ಕೆ ಶುರು ಮಾಡಿದ್ವು. ಆಕಾಶ ನೋಡಿಕೊಂಡು ಅಳ್ತಾ ಇದ್ವು. ಅದು ವಿಚಿತ್ರವಾಗಿ ಕೂಗೋಕ್ಕೆ ಶುರು ಮಾಡಿದ್ವು. ನಾಯಿಗಳು ದೆವ್ವ ನೋಡಿದರೆ ಮಾತ್ರ ಹೀಗೆ ಅಳೋದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನನಗೆ ಕೈಕಾಲು ನಡುವಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಿರರಲ್ಲಿ ನೋಡಿದೆ. ಮೇಡಮ್ ಅಂತ ಕರೆಯೋಕ್ಕೆ ಹೋದೆ. ಆವಾಗಲೇ ನಾನು ನೋಡಿದ್ದು, ಅವರು ಸುಮ್ಮನೆ ಕೂತಿರಲಿಲ್ಲ, ಅವರು ಗಾಳಿಯಲ್ಲಿ ತೇಲ್ತಾ ಇದ್ದರು. ಸೀಟ್ ಮೇಲೆ ಕೂತಿರಲೇ ಇಲ್ಲ, ಸೀಟ್ಗಿಂತ 1 ಇಂಚ್ ಮೇಲೆ ತೇಲ್ತಾ ಇದ್ದರು. ನನ್ನ ಮೈ ಎಲ್ಲ ಬೆವತೋಯ್ತು. ಆ ಚಳಿ ಮಳೆಯಲ್ಲೂ ನನಗೆ ಬೆವರು ಇಳಿತಾ ಇತ್ತು. ಹನುಮಾನ್ ಚಾಲೀಸ ಕೇಳೋಣ ಅಂತಂದರೆ ಬಾಯಿ ಬರ್ತಿಲ್ಲ, ನಾಲಿಗೆ ಒಣಗೋಗಿದೆ. ಆಟೋ ಸ್ಪೀಡ್ ಜಾಸ್ತಿ ಮಾಡಿದೆ. ಹೇಗಾದರೂ ಮಾಡಿ ಇವಳನ್ನು ಇಳಿಸ್ಬಿಡಬೇಕು ಅಂತ ಹೇಳ್ಬಿಟ್ಟು ಮೈಸೂರು ರೋಡ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ವಿ. ಫುಲ್ ಕತ್ಲು. ಸಡನ್ನಾಗಿ ನನ್ನ ಕಿವಿ ಹತ್ರ ಯಾರೋ ಉಸಿರು ಬಿಟ್ಟ ಹಾಗೆ ಶಬ್ದ ಬಂತು. ನನ್ನ ಕುತ್ತಿಗೆ ತಣ್ಣಗಿರೋ ಗಾಳಿ ತಾಕ್ತು. ಹಿಂದೆ ಪ್ಯಾಸೆಂಜರ್ ಸೀಟ್ನಲ್ಲಿ ಕುಂತಿರೋರು ನನ್ನ ಕಿವಿ ಹತ್ರ ಬರೋಕ್ಕೆ ಹೇಗೆ ಸಾಧ್ಯ ಅಂತ ನಾನು ಭಯದಲ್ಲಿ ರಿಯರ್ ವ್ಯೂ ಮಿರರಲ್ಲಿ ನೋಡಿದೆ. ಆ ಕನ್ನಡಿಯಲ್ಲಿ ಅವನ ಮುಖ ಕಾಣಿಸ್ತು. ಅದು ಮನುಷ್ಯರ ಮುಖ ಅಲ್ಲ, ಅದು ಪೂರ್ತಿ ಸುಟ್ಟೋಗಿತ್ತು. ಕಣ್ಣುಗಳು ಮಾತ್ರ ಕೆಂಡದ ಹಾಗೆ ಕೆಂಪಾಗಿದ್ದವು. ಆ ಕಣ್ಣಲ್ಲಿ ಕರುಣೆ ಇರಲಿಲ್ಲ, ಕೋಪ ಇತ್ತು. ಅವರು ನನ್ನನ್ನೇ ನೋಡ್ತಾ ನಿಧಾನವಾಗಿ ನಕ್ಕರು. ಆ ನಗು ಅನ್ನೋ ಸೌಂಡ್ ಕೇಳಿದರೆ ನನಗಿವಾಗಲೂ ಮೈ ಜುಮ್ ಅನ್ನುತ್ತೆ. ಇರಿ, ದಯವಿಟ್ಟು ಇಳಿದ್ಬಿಡಿ ಅಂತ ಕಿರಿಸಿದೆ. ಆದರೆ ಆಟೋ ನಿಲ್ತಿಲ್ಲ. ಬ್ರೇಕ್ ಫೇಲ್ ಆಗಿಲ್ಲ, ಆದರೆ ಗಾಡಿ ನಿಲ್ತಾನೇ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗ್ತಾನೇ ಇದೆ. ಸ್ಟೀರಿಂಗ್ ಕೂಡ ನನ್ನ ಕಂಟ್ರೋಲ್ಗೆ ಸಿಗ್ತಾನೇ ಇಲ್ಲ. ಆಗ ಅವ್ರು ನನ್ನ ಕಿವಿ ಹತ್ರ ಹೇಳಿದರು, ಹೆದರಬೇಡ ಮಂಜು, ಇವತ್ತು ನನ್ನ ದಿನ, ನನ್ನ ಜಾಗಕ್ಕೆ ಬಿಟ್ಬಿಡು ಸಾಕು. ನನ್ನ ಹೆಸರು ಇವ್ರಿಗೆ ಹೆಂಗೆ ಗೊತ್ತು? ನನ್ನ ಹೆಸರು ಹೇಳ್ತಾ ಇದ್ದಾರಲ್ಲ ಇವರು ಅಂತ ಒಂದು ಕಡೆ ಡೌಟು. ಕೊನೆಗೂ ಬನಶಂಕರಿ ಸ್ಮಶಾನ ರೋಡ್ ಬಂತು. ಅಲ್ಲಿಗೆ ಬರ್ತಿದ್ದ ಹಾಗೆ ಆಟೋ ಡಬ್ ಅಂತ ತಾನೇ ನಿಂತು ಹೋಗ್ಬಿಡ್ತು. ಇಂಜಿನ್ ಆಫ್ ಆಯಿತು. ನನಗೆ ಪ್ರಜ್ಞೆ ತಪ್ಪೆ ಬೀಳೋ ಹಾಗೆ ಆಯಿತು. ಧೈರ್ಯ ಮಾಡಿ ಕಣ್ಣ ಓಪನ್ ಮಾಡದೆ ನಿಂತೆ. ಸೀಟ್ ಖಾಲಿತ್ತು. ಯಾರೂ ಕೂಡ ಇರಲಿಲ್ಲ ಆಟೋದಲ್ಲಿ. ಅಪ್ಪ ಬದುಕಿದೆ ಅಂತ ಉಸಿರು ಬಿಟ್ಟೆ. ಆದರೆ ಪ್ಯಾಸೆಂಜರ್ ಸೀಟ್ ಕಡೆ ಲೈಟ್ ಹಾಕಿ ನೋಡಿದ್ರೆ ಅಲ್ಲಿ ಸೀಟ್ ಪೂರ್ತಿ ಏನೂ ಇರಲಿಲ್ಲ. ಅಲ್ಲಿ ರಕ್ತದ ಕಲೆ ಮಾತ್ರ ಇತ್ತು. ಮಳೆ ನೀರು ಮತ್ತು ರಕ್ತ ಮಿಕ್ಸ್ ಆಗಿ ಫೀಟ್ ಮೇಲೆ ಕೂತು ಹೋದರೆ ಹೇಗಿರುತ್ತೋ ಹಾಗೆ ಕಾಣ್ತಾ ಇತ್ತು. ಅದರ ಪಕ್ಕದಲ್ಲಿ ಒಂದು ಹಳೆಯ ಕಾಲದ 5 ರೂಪಾಯಿ ಕಾಯಿನ್ ಸಹ ಬಿದ್ದಿತ್ತು. ನಾನು ಆಟೋ ಅಲ್ಲೇ ಬಿಟ್ಟು ಕೀ ಕೂಡ ತಗೊಳ್ದೆ ಓಡೋದೆ. ಮಳೆ ಬರ್ತಿದೆ ಅಂತಲೂ ನೋಡಲಿಲ್ಲ. ಮೇನ್ ರೋಡ್ಗೆ ಬಂದು ಒಂದು ಲಾರಿ ಅಡ್ಡ ಹಾಕಿ ಲಿಫ್ಟ್ ಕೇಳಿದೆ. ಮನೆಗೆ ಬಂದೆ. ನನಗೆ ಆ ರಾತ್ರಿ ಪೂರ್ತಿ ಜ್ವರ, ನಿದ್ದೆ ಬರಲೇ ಇಲ್ಲ. ಜ್ವರ ಬಂದು ಓಡಾಡ್ತಾ ಇದ್ದೆ. ಮರುದಿನ ಬೆಳಗ್ಗೆ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಆಟೋ ತರೋಣ ಅಂತ ಹೋದೆ. ಆಟೋ ಸ್ಮಶಾನದ ಗೇಟ್ ಹತ್ರನೇ ನಿಂತಿತ್ತು. ಆದರೆ ಸೀಟ್ ಮೇಲೆ ರಕ್ತ ಇರಲಿಲ್ಲ, ಬರೀ ನೀರು ನಿಂತಿತ್ತು. ಮತ್ತು ಆ 5 ರೂಪಾಯಿ ಕಾಯಿನ್ ಸಹ ಹಳೇದಾಗಿ ತುಕ್ಕು ಹಿಡಿದಿತ್ತು. ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು, ಅದೇ ಜಾಗದಲ್ಲಿ ಸರಿಯಾಗಿ 1 ವರ್ಷದ ಹಿಂದೆ ಅದೇ ದಿನ ಒಬ್ಬಳು ಹುಡುಗಿಯನ್ನು ರೇಪ್ ಮಾಡಿ ಕೊಲೆ ಮಾಡಿ ಆ ಮರದ ಕೆಳಗಡೆ ಹಾಕಿದ್ರಂತೆ. ಆ ಹುಡುಗಿ ಆವಾಗ ಕೆಂಪು ಸೀರೆ ಉಟ್ಕೊಂಡಿದ್ದಂತೆ. ಆ ಕೇಸ್ ಇನ್ನೂ ಸ್ಟಾರ್ಟ್ ಆಗಿರುವಂತೆ. ಅವಳ ಆತ್ಮ ಇನ್ನೂ ಅಲ್ಲೇ ತಿರುಗಾಡ್ತಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವತ್ತಿಂದ ನಾನು ನೈಟ್ ಶಿಫ್ಟ್ ಮಾಡೋದೇ ಬಿಟ್ಬಿಟ್ಟೆ. ಎಷ್ಟೇ ಕಷ್ಟ ಬರಲಿ ಸಂಜೆ 7 ಗಂಟೆ ಆದಮೇಲೆ ಆಟೋ ಸ್ಟ್ಯಾಂಡ್ಗೆ ಹಾಕಿ ಮನೆಗೆ ಹೋಗ್ತೀನಿ. ಯಾಕಂದರೆ ಕೆಲವೊಂದು ಸಲ ಈಗಲೂ ಒಂಟಿಯಾಗಿ ಹೋಗಬೇಕಾದ್ರೆ ಆ ಮಲ್ಲಿಗೆ ಹೂವಿನ ವಾಸನೆ ಬಂದಂಗೆ ಆಗುತ್ತೆ. ನನ್ನ ಆಟೋದಲ್ಲಿ ನಾನು ಒಬ್ಬನೇ ಇದ್ದರೂ ಹಿಂದಿನ ಸೀಟ್ನಲ್ಲಿ ಯಾರೋ ಉಸಿರಾಡ್ತಾ ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿಸುತ್ತೆ. ಇದು ಸುಳ್ಳಲ್ಲ. ಬೆಂಗಳೂರಿನ ಕತ್ತಲಲ್ಲಿ ಏನೇನೋ ನಡೆಯುತ್ತೆ ಅಂತ ದೇವ್ರಿಗೆ ಗೊತ್ತು. ಹುಷಾರಾಗಿ ರಾತ್ರಿ ಹೊತ್ತು ಒಂಟಿಯಾಗಿ ಗಾಡಿನ ಓಡಿಸ್ಬೇಡಿ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಈ ಸ್ಟೋರಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.